ಟಿಪ್ ಜಾಸ್ತಿ ಆಗಿದೆ ಅಂತ. ಇದಕ್ಕೊಂದು ಸೊಲ್ಯೂಷನ್ ಅಂತೂ ಕಂಡುಹಿಡಿಯಲೇಬೇಕು. ಮೆಥಡಲ್ಲಿ ಈ ಒಂದು ಡೀಪ್ನ ಕವರ್ ಮಾಡಬೇಕು. ಈ ಬ್ಲೌಸ್ನ ಸ್ಟಿಚ್ ಮಾಡಿ 6 ತಿಂಗಳಾಗಿದೆ. ಅದ್ರ ಮೇಲೆ ಒಬ್ರು ಹೇಳಿ ಏನು ಪ್ರಯೋಜನ ಇಲ್ಲ. ಈ ಥರ ಒಂದು ನೆಟ್ ಪೀಸ್ನ ತೊಗೊಂಡು ಬಂದಿದ್ದೀನಿ. 1 ಇಂಚ್ ಡೌನ್ ಆಗಿಬಿಟ್ಟಿದೆ ಡೀಪ್. ಅದನ್ನೆಲ್ಲ ನಾವೇ ಮುಂದೆ ನಿಂತು ಎಲ್ಲ ಬರ್ಸ್ಬಿಟ್ಟು ಬರಬೇಕು. 2 ತಿಂಗಳವರೆಗೂ ಹಾಗೆ ಇಟ್ಟಿರ್ತೀನಿ. ಇದು 2 ಬ್ಲೌಸ್ ಈಗ ಆಲ್ಟ್ರೇಷನ್ಗೆ ಬಂದಿರೋಂಥ ಬ್ಲೌಸು. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ವರ್ಕ್ ಬ್ಲೌಸ್ ಆಲ್ಟ್ರೇಷನ್ ನಿಮಗೆ ತೋರಿಸ್ತಾ ಇದ್ದೀನಿ. ಆಲ್ಟ್ರೇಷನ್ ಮಾಡೋದು ನಿಮಗೆ ತೋರಿಸ್ತಾ ಇದ್ದೀನಿ. ನಾನೇ ಸ್ಟಿಚ್ ಮಾಡಿರುವಂಥ ಬ್ಲೌಸು. ಈ ಬ್ಲೌಸ್ನ ಸ್ಟಿಚ್ ಮಾಡಿ 6 ತಿಂಗಳಾಗಿದೆ. ಅವರು ಈಗ ಬ್ಯಾಕ್ ಡೀಪ್ ತುಂಬ ಜಾಸ್ತಿ ಆಗಿದೆ, ಇದು ಆಲ್ಟ್ರೇಷನ್ ಮಾಡಿಕೊಡಿ ಅಂತ ಕೊಟ್ಟಿದ್ದಾರೆ. ನಾನು ಯಾವಾಗಲೂ ಅಷ್ಟೇ ಬ್ಲೌಸ್ ಏನಾದರೂ ಯಾವುದೇ ಬ್ಲೌಸ್ ಆಗಿರಲಿ ಸ್ಟಿಚ್ ಮಾಡಿದಾಗ ಅದರದ್ದು ಪೀಸ್ಗಳನ್ನ ಒಂದು 2 ತಿಂಗಳವರೆಗೂ ಹಾಗೆ ಇಟ್ಟಿರ್ತೀನಿ. ಕೆಲವು ಪೀಸ್ಗಳನ್ನ ಸ್ವಲ್ಪ ಇಟ್ಟಿರ್ತೀನಿ, ಯಾಕಂದರೆ ಈ ರೀತಿ ಏನಾದರೂ ಬೈ ಚಾನ್ಸ್ ಆಲ್ಟ್ರೇಷನ್ಗೆ ಬಂದರೆ ಪೀಸ್ ಬೇಕಾಗತ್ತೆ ಅಂತ ಹೇಳಿ ಇಟ್ಟಿರ್ತೀನಿ. ಈಗ 6 ತಿಂಗಳಾಗೋಗಿದೆ. ನಾನು ಕೂಡ ಶಾಪ್ ಖಾಲಿ ಮಾಡಿದ್ದೀನಿ, ಮನೆ ಶಿಫ್ಟ್ ಆಗಿದೆ. ಇನ್ನು ಬಟ್ಟೆ ಪೀಸ್ಗಳಂತೂ ಯಾವುದೂ ಇಲ್ಲ. ಹೋಗಲಿ ಸೀರೆ ನಾನು ಕಟ್ ಮಾಡ್ಕೊಳ್ಳೋಣ ಅಂತಂದರೆ ಸೀರೆ ಮತ್ತು ಬ್ಲೌಸು ಡಬಲ್ ಕಲರ್, ಅದು ಕೂಡ ಆಪ್ಷನ್ ಇಲ್ಲ. ಹಾಗಾಗಿ ಬೇರೆ ಏನು ಮಾಡಿದ್ದೀನಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಕಸ್ಮಾತ್ ನೀವು ಏನಾದರೂ ಸ್ಟಿಚ್ ಮಾಡುವಾಗ ಇಂಥ ಪ್ರಾಬ್ಲಮ್ಗಳೇನಾದರೂ ಆದರೆ ಖಂಡಿತ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಬನ್ನಿ ಇವಾಗ ತೋರಿಸ್ತೀನಿ ಯಾವ ಥರ ನಾನು ಆಲ್ಟ್ರೇಷನ್ ಮಾಡ್ತಾ ಇದ್ದೀನಿ. ಇದು 2 ಬ್ಲೌಸ್ ಈಗ ಆಲ್ಟ್ರೇಷನ್ಗೆ ಬಂದಿರೋಂಥ ಬ್ಲೌಸು. ಇದಕ್ಕೆ ನಾನೀಗ ಏನು ಮಾಡಬೇಕು ಅಂತ ಅಂದರೆ ಪೀಸ್ ಅಂತೂ ಯಾವುದೂ ಇಲ್ಲ, ಟಿಪ್ ಜಾಸ್ತಿ ಆಗಿದೆ ಅಂತ ಏನು ಅನ್ನಿಸ್ತಾ ಇಲ್ಲ. ಬಟ್ ಅವ್ರಿಗೆ ಕಂಫರ್ಟಬಲ್ ಇಲ್ಲ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ತುಂಬ ಬೆಲೆ ಕೊಟ್ಟು ಸೀರೆಗಳು ತೊಗೊಂಡಿರ್ತಾರೆ. ಬ್ಲೌಸ್ ಕಂಫರ್ಟಬಲ್ ಆಗಿಲ್ಲ ಅಂದರೆ ಹಾಕ್ಕೊಳಕ್ಕಾಗಲ್ಲ. ಮತ್ತು ನಾನು ಮೆಜರ್ಮೆಂಟ್ ಬ್ಲೌಸ್ ಕೂಡ ಇಟ್ಟು ನೋಡಿದ್ದೆ, ಅವ್ರದ್ದು ಬೇರೆ ಬ್ಲೌಸ್ಗಳು ಇತ್ತು. ಅದ್ರ ಜೊತೆಗೆ ಮೆಜರ್ಮೆಂಟ್ ಬ್ಲೌಸ್ನ ಕೊಟ್ಬಿಟ್ಟಿದ್ದೀನಿ. ಇಲ್ಲಾಂದರೆ ನಿಮಗೆ ಇಟ್ಟು ತೋರಿಸ್ತಾ ಇದ್ದೆ. ಸುಮಾರು 1 ಇಂಚ್ ಡೌನ್ ಆಗಿಬಿಟ್ಟಿದೆ ಡೀಪ್. ಅಲ್ಲದೆ ಡೀಪ್ ಕೆಳಗಡೆ ಬಂದಿರೋದು ಏನು ಪ್ರಾಬ್ಲಮ್ ಇಲ್ಲ, ಬ್ರಾಡ್ ಆಗಿಬಿಟ್ಟಿದೆ ಅಂತ. ಕೆಲವು ಸಲ ಈ ರೀತಿ ನಾವು ವರ್ಕ್ ಮಾಡಿಸ್ದಾಗ ಏನಾಗುತ್ತೆ, ಅದು ಡೀಪ್ ಬ್ರಾಡಾಗೇ ಬರೋದು. ಬಹುಶಃ ಇದು ಪ್ರಾಬ್ಲಮ್ ಆಗಿರೋದಲ್ಲಿ ವರ್ಕ್ ಮಾಡುವಾಗ ಡೀಪ್ ಜಾಸ್ತಿ ಆಗಿದೆ. ಇದು ನನಗೆ ಬಂದಿರೋಂಥ 2ನೇ ಬ್ಲೌಸು. ವರ್ಕ್ ಬ್ಲೌಸಲ್ಲಿ ಆಲ್ಟ್ರೇಷನ್ ಬಂದಿರೋದು, ಡೀಪ್ ಜಾಸ್ತಿ ಆಗಿದೆ ಅಂತ ಬಂದಿರೋದು 2ನೇ ಸಲ. ಇದಕ್ಕೆ ಹಿಂದೆ ಒಂದು ಸಲ ಒಂದು ಬ್ಲೌಸ್ ನಾನು ಆ ವಿಡಿಯೋ ಕೂಡ ಶೇರ್ ಮಾಡಿದ್ದೀನಿ ಸ್ಟಾರ್ಟಿಂಗಲ್ಲಿ. ವರ್ಕ್ ಬ್ಲೌಸ್ ಫ್ರಂಟಲ್ಲಿ ಡೀಪ್ ಜಾಸ್ತಿ ಆಗಿಬಿಟ್ಟಿತ್ತು. ಅವರು ಕಸ್ಟಮರ್ ತುಂಬಾ ಸಣ್ಣ ಇದ್ದಾರೆ, ಆದರೆ ಫ್ರಂಟಲ್ಲಿ ಜಾಸ್ತಿ ಆಗಿತ್ತು. ಆದರೆ ಅದು ವರ್ಕ್ ನಾವು ಮಾಡಿಸಿರಲಿಲ್ಲ, ಅವ್ರು ಬೇರೆ ಕಡೆ ಮಾಡಿಸಿ ಬ್ಲೌಸು ಇಲ್ಲಿ ಸ್ಟಿಚಿಗೆ ನನ್ನ ಹತ್ರ ತಂದುಕೊಟ್ಟಿದ್ರು. ನನಗೆ ಹಾಗಿದ್ರು ಅನ್ನಿಸ್ತು, ಬಟ್ ಅವರೇ ಏನಾದರೂ ಜಾಸ್ತಿ ಇಡಿಸ್ಕೊಂಡಿರ್ಬೋದು ಅಂತ ಹೇಳಿ ಅದರಲ್ಲಿ ಎಷ್ಟು ಕಡಿಮೆ ಆಗೋಕ್ಕೆ ಸಾಧ್ಯನೋ ಅಷ್ಟು ಕಡಿಮೆ ಮಾಡಿ ನಾನು ಸ್ಟಿಚ್ ಮಾಡಿದ್ದೆ. ಬಟ್ ಆದರೂ ಅವ್ರಿಗೆ ತುಂಬಾ ಡೀಪ್ ಜಾಸ್ತಿ ಇತ್ತು. ಆಮೇಲೆ ಅದನ್ನ ಬೇರೆ ರೀತಿ ನಾನು ಆಲ್ಟ್ರೇಷನ್ ಮಾಡಿಕೊಟ್ಟೆ. ಆ ವಿಡಿಯೋ ನಾನು ಹಾಕಿದ್ದೀನಿ. ಆದರೆ ಇದು ಈ ಸಲ ನಾನೇ ಸ್ಟಿಚ್ ಮಾಡಿರೋ ಬ್ಲೌಸು, ನಾನೇ ವರ್ಕ್ ಮಾಡಿಸಿರೋ ಬ್ಲೌಸು. ಇದು ಬ್ಯಾಕ್ ಸೈಡ್ ಡೀಪ್ ಜಾಸ್ತಿ ಆಗಿದೆ ಅಂತ. ಲೆಂತ್ಗೆ ಓಕೆ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋಬೋದು, ಅಂದರೆ ಬ್ರಾಡ್ ಜಾಸ್ತಿ ಆಗಿದೆ ಅಂತ ಹೇಳಿದ್ರು. ಇದು ಏನಂದರೆ ನಾವು ವರ್ಕ್ ಕೊಡೋಕ್ಕೆ ಹೋಗುವಾಗಲೂ ಅಷ್ಟೇ ಅವ್ರಿಗೆ ಹೇಳಿಬಿಟ್ಟು ನಮ್ಮ ಮುಂದೆನೇ ನಾವು ಬ್ಲೌಸ್ನ ಅಳತೆ ಎಲ್ಲ ಕೊಟ್ಟು ಅವರೇ ಮಾರ್ಕ್ ಮಾಡ್ಕೋತಾರಲ್ವಾ. ಹಾಗಾಗಿ ನಾವು ಮುಂದೆ ನಿಂತ್ಕೊಂಡು ಅವ್ರಿಗೆ ಮಾರ್ಕ್ ಮಾಡಿಸಿ ಲೆಂತ್ ಎಷ್ಟು ಬೇಕು, ಡೀಪ್ ಎಷ್ಟು ಬೇಕು, ಸ್ಲೀವ್ ಲೆಂತ್ ಎಷ್ಟು ಬೇಕು, ಇದನ್ನು ಮತ್ತು ಫ್ರಂಟ್ ಟು ಬ್ಯಾಕ್ ಡೀಪ್ ಲೆಂತ್ ಎಷ್ಟೆಷ್ಟು ಇರಬೇಕು, ಇದನ್ನೆಲ್ಲ ನಾವೇ ಮುಂದೆ ನಿಂತು ಎಲ್ಲ ಬರ್ಸ್ಬಿಟ್ಟು ಬರಬೇಕು. ಆಗ ಈ ರೀತಿ ಪ್ರಾಬ್ಲಮ್ ಎಲ್ಲ ಆಗಲ್ಲ. ಅಷ್ಟೆಲ್ಲ ಕೇರ್ಫುಲ್ ಆಗಿದ್ರು ಈ ರೀತಿ ಪ್ರಾಬ್ಲಮ್ ಆಗಿದೆ, ಏನೂ ಮಾಡೋಕ್ಕಾಗಲ್ಲ. ನಾನು ಅಂಗಡಿಯವ್ರಿಗೂ ಫೋನ್ ಮಾಡಿ ಹೇಳಿದೆ, ಈ ರೀತಿ ಆಗಿದೆ ಅಂದರೆ ತಂದು ಕೊಡಿ, ಚೆಕ್ ಮಾಡ್ತೀನಿ, ಮೆಜರ್ಮೆಂಟ್ ಬ್ಲೌಸನ್ನು ಕೊಡಿ, ಈ ರೀತಿ ಆಗೋಕ್ಕೆ ಚಾನ್ಸೇ ಇಲ್ವಲ್ಲ ಅಂತ ಹೇಳ್ತಾರೆ. ಈಗ ಆಗೋಗ್ಬಿಟ್ಟಿದೆ. ಈಗ ಒಬ್ಬರ ಮೇಲೆ ಒಬ್ಬರು ಹೇಳಿ ಏನು ಪ್ರಯೋಜನ ಇಲ್ಲ. ಇದಕ್ಕೊಂದು ಸೊಲ್ಯೂಷನ್ ಅಂತೂ ಕಂಡುಹಿಡಿಯಲೇಬೇಕು. ನಾನೀಗ ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ ಈ ಥರ ಒಂದು ನೆಟ್ ಪೀಸ್ನ ತೊಗೊಂಡು ಬಂದಿದ್ದೀನಿ. ಈ ಕಲರೇ ಹುಡುಕಿದೆ, ಸಿಗಲಿಲ್ಲ. ಬ್ಲೌಸ್ ಕಲರೇ ಹುಡುಕಿದ್ದೀನಿ, ಸಿಗಲಿಲ್ಲ. ಹಾಗಾಗಿ ಸ್ಯಾರಿ ಈ ಕಲರ್ ಇದೆ. ಇಲ್ಲಿ ವರ್ಕು ಕೂಡ ನೀವು ನೋಡ್ತಾ ಇರ್ಬೋದು. ಸ್ಯಾರಿ ಬಂದು ಈ ಕಲರ್ ಇದೆ. ಹಾಗಾಗಿ ಈ ಕಲರ್ ನೆಟ್ ಸಿಕ್ಕಿದೆ. ಇದನ್ನು ಸಿಂಗಲ್ ಲೇಯರ್ ಅಥವಾ ಡಬಲ್ ಲೇಯರಲ್ಲಿ ಹಾಕಿದ್ರೆ ಅಷ್ಟೊಂದೇನು ಹಾರ್ಡಾಗಿ ಕಾಣಿಸಲ್ಲ. ಹಾಗಾಗಿ ಬ್ಯಾಕ್ ಈ ನೆಕ್ಗೆ ಈ ಥರ ಹಿಂಗೇನಾದರೂ ಕವರ್ ಮಾಡ್ಬೋದಾ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಕಸ್ಟಮರ್ಗೆ ಹೇಳಿದ್ದೆ, ಈ ಥರದ್ದು ಒಂದಷ್ಟು ಫೋಟೋಸು ಕಳಿಸಿದ್ದೆ, ಅವ್ರು ಓಕೆ ಅಂತ ಹೇಳಿದ್ದಾರೆ. ಈಗ ಈ ಐಡಿಯಲ್ಲಿ ಈಗ ಈ ಮೆಥಡಲ್ಲಿ ಈ ಒಂದು ಡೀಪ್ನ ಕವರ್ ಮಾಡಬೇಕು. ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಖಂಡಿತ ನಿಮಗೂ ಕೂಡ ಈ ಟಿಪ್ಸ್ ಯೂಸ್ ಆಗ್ಬೋದು. ಈ ರೀತಿ ತುಂಬಾ ಬ್ರಾಡ್ ಆಗಿರೋಂಥ ನೆಕ್ಕನ್ನು ಯಾವ ಥರ ಡೀಪ್ ಕಡಿಮೆ ಮಾಡ್ಬೋದು, ಆಲ್ಟ್ರೇಷನ್ ಮಾಡ್ಬೋದು ಅಂತ ಇವಾಗ ನಿಮಗೆ ತೋರಿಸ್ತೀನಿ ನೋಡಿ.
ನಾರ್ಮಲಾಗಿ ಇಷ್ಟು ಡೀಪ್ ಎಲ್ಲರೂ ಕೂಡ ಹಾಕ್ಕೋಬೋದು, ಆದರೆ ಕಸ್ಟಮರ್ಗೆ ಯಾಕೋ ಅಷ್ಟು ಕಂಫರ್ಟಬಲ್ ಇಲ್ಲ. ಮತ್ತು ಟ್ಯಾಗ್ ಕೂಡ ಬೇಡ ಅಂತ ಹೇಳ್ಬಿಟ್ಟಿದ್ರು ಅವ್ರು ಆವಾಗಲೇ. ಹಾಗಾಗಿ ಅವ್ರಿಗೆ ಡೀಪ್ ಜಾಸ್ತಿ ಅಂತ ಅನ್ನಿಸ್ತಾ ಇರ್ಬೋದು. ಈಗ ಈ ನೆಟ್ಟೆಡ್ ಪೀಸ್ನ ನಾನು ಮೊದಲು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಒಂದು ಅರ್ಧ ಮೀಟ್ರ್ ತೊಗೊಂಡಿದ್ದೀನಿ, ಆದರೆ ಅಷ್ಟೊಂದೇನು ಬೇಕಾಗಲ್ಲ. ಇದೆಲ್ಲ ಲೆಂತ್ ಜಾಸ್ತಿ ಇರುತ್ತೆ, ಅಂದರೆ ಉದ್ದ ಪನ್ನ ಇರುತ್ತೆ, ಸ್ಯಾರಿ ಪನ್ನ. ಹಾಗಾಗಿ 1/4 ಮೀಟ್ರ್ ತೊಗೊಂಡ್ರೂ ಕೂಡ ಸಾಕಾಗುತ್ತೆ. ನಾನು ಯಾವುದಕ್ಕೂ ಇರಲಿ ಅಂತ ಹೇಳಿ ಅರ್ಧ ಮೀಟ್ರೇ ತೊಗೊಂಡೆ. ಡಬಲ್ ಪೀಸೇ ನಾನು ಕೊಡ್ತಾ ಇದ್ದೀನಿ ಇಲ್ಲಿ. ಈಗ ಫಸ್ಟು ಕಟಿಂಗ್ ಮಾಡ್ಕೊಳ್ಳುವಾಗ ಸಿಂಗಲ್ ಫೋಲ್ಡಿಂಗ್ಗೆ ನಾನು ಹಾಕ್ಕೊಂಡಿದ್ದೀನಿ. ನೋಡಿ, ಬ್ಲೌಸ್ನ ಈ ಥರ ಫೋಲ್ಡಿಂಗಲ್ಲೇ ಹಾಕ್ಕೊಂಡು ನೆಕ್ ಶೇಪ್ ಏನಿದೆ ಅದನ್ನು ಮೊದಲು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮೇಲೆ ನಾನು ಯಾವುದೇ ರೀತಿ ಎಕ್ಸ್ಟ್ರಾ ಏನು ತೊಗೊಂಡಿಲ್ಲ, ಸಮವಾಗಿಯೇ ಇಟ್ಟಿದ್ದೀನಿ. ಯಾಕಂದರೆ ಮೇಲೆ ಶೋಲ್ಡರ್ಗಿಂತ ಕೆಳಗಡೆಗೆ 1 ಅಥವಾ 1.5 ಇಂಚು ಕೆಳಗಡೆಗೆ ಅಟ್ಯಾಚ್ ಮಾಡೋದ್ರಿಂದ ಮೇಲ್ಗಡೆ ನಾನೇನು ಎಕ್ಸ್ಟ್ರಾ ತೊಗೊಂಡಿಲ್ಲ. 2 ಇಂಚು ತೊಗೊಂಡಿದ್ದೀನಿ ಡೀಪ್ ವಿಡ್ತು. ಮತ್ತು ಈ ನೆಕ್ ಶೇಪ್ ಏನಿದೆ ಅದೇ ಅಳತೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ನಿಲ್ಲಲ್ಲ, ಸ್ವಲ್ಪ ಹೊತ್ತು ಇರಲಿ ಅಂತ. ಮತ್ತೆ ಮಿಷಿನ್ ಮೇಲೆ ಇಟ್ಕೊಂಡು ಕಟ್ ಮಾಡುವಾಗ ಮತ್ತೆ ನಾನು ಇನ್ನೊಂದು ಸಲ ಮಾರ್ಕ್ ಮಾಡ್ಕೋತೀನಿ. ಇದೇ ಥರನೇ ಈಗ ನೆಕ್ ರೌಂಡ್ ಶೇಪ್ ಏನಿದೆ ಅಲ್ಲಿ ತನಕ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಮಗೆ ನೆಕ್ ಲೆಂತ್ ಎಷ್ಟು ಬೇಕು ಅಷ್ಟನ್ನು ಲೈನ್ ಹಾಕೋಬೇಕು. ಇದು ಹಾಗೆ ಬೇಕಾದರೂ ಕ್ಲೋಸ್ ಮಾಡ್ಬೋದು. 2 ಬ್ಲೌಸ್ ಇರೋದ್ರಿಂದ ಈ ಥರ ಒಂದು ಮತ್ತು ಇನ್ನೊಂದು ಫುಲ್ ನೆಕ್ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೇಲೆ ಕೆಳಗೆ 1.5 ಇಂಚು ಬಿಟ್ಟು ಇದನ್ನು ಈ ಥರ ಹೀಗೆ ಈ ಥರ ಸುಮ್ಮನೆ ಈ ಶೇಪು ಮತ್ತು ಈ ಶೇಪ್ ಮಾತ್ರ ನಾನು ಕಟ್ ಮಾಡ್ತಾ ಇದ್ದೀನಿ ಇವಾಗ. ಸ್ವಲ್ಪ ಲೈಟಾಗಿ ನಿಮಗೆ ಮಾರ್ಕ್ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದು ನಾನು ಡಬಲ್ ಫೋಲ್ಡಿಂಗಲ್ಲಿ ಕೊಡ್ತೀನಿ ಈ ಪೀಸ್ನ. ಆವಾಗ ಒಂದು ಸ್ವಲ್ಪ ಅದು ಗ್ರಿಪ್ಪಾಗಿ ಕುತ್ಕೊಳ್ಳುತ್ತೆ. ಡಬಲ್ ಫೋಲ್ಡಿಂಗಲ್ಲಿ ಕೊಡೋದ್ರಿಂದ ಸ್ವಲ್ಪ ಸ್ಟಿಫ್ ಆಗಿರುತ್ತೆ ಮತ್ತು ತುಂಬ ದಿನ ಬಾಳಿಕೆ ಬರುತ್ತೆ. ಈಗ ಇದನ್ನು ಹೀಗೆ ಪಕ್ಕಕ್ಕೆ ಫೋಲ್ಡ್ ಮಾಡಿಕೊಂಡು ಡಬಲ್ ಫೋಲ್ಡಿಂಗಲ್ಲಿ ಒಟ್ಟಿಗೆ ಕಟ್ಟಿಂಗ್ ಕೂಡ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಇದೇನು ಮಾರ್ಕಿಂಗ್ ಇದೆಯಲ್ಲ, ಇಲ್ಲಿಂದ ಒಂದು 2 ಇಂಚಷ್ಟು ನಾನು ಬಟ್ಟೆ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಅದೇ ಥರ ಕಟ್ ಮಾಡ್ಕೊಳ್ತೀನಿ. ನೋಡಿ, ಹೀಗೆ ಸಿಂಗಲ್ ಲೇಯರ್ ಕೊಡೋದಕ್ಕಿಂತ ಸಿಂಗಲ್ ಲೇಯರ್ ಕೊಡೋದಕ್ಕಿಂತ ಈ ರೀತಿ ಡಬಲ್ ಲೇಯರ್ ಕೊಟ್ಟರೆ ಸ್ವಲ್ಪ ಸ್ಟಿಫಾಗಿರುತ್ತೆ ಮತ್ತು ನಮಗೂ ಸ್ಟಿಚ್ ಮಾಡುವಾಗ ಬಟ್ಟೆ ಒಂದು ಸ್ವಲ್ಪ ಕಂಫರ್ಟಾಗಿ ಸಪೋರ್ಟಿಗೆ ಸಿಗುತ್ತೆ. ಬನ್ನಿ ಈಗ ಸ್ಟಿಚಿಂಗ್ ಯಾವ ಥರ ಮಾಡೋದು ಅಂತ ಕೂಡ ತೋರಿಸ್ತೀನಿ. ನಾನು ಒಂದು ಪೀಸ್ ಮಾತ್ರ ನೆಕ್ ಶೇಪ್ ಕಟ್ ಮಾಡಿದ್ದೀನಿ, ಇನ್ನೊಂದು ಪೀಸನ್ನು ಕಟ್ ಮಾಡಿಲ್ಲ. ಈಗ ನೋಡಿ, ಮೊದಲು ಈ ಕೆಳಗಡೆ ಹಾಕಿರೋಂಥ ಈ ಶೇಪ್ನ ಸ್ಟಿಚ್ ಮಾಡ್ಕೋಬೇಕು. ಈ ಕಟ್ಟಿಂಗ್ ಮೇಲೇ ಒಂದು 1/4 ಇಂಚ್ ಗ್ಯಾಪಲ್ಲಿ ಸ್ಟಿಚ್ ಮಾಡಿಕೊಂಡು ಆಮೇಲೆ ಆ ಒಳಗಡೆ ಕಟ್ ಮಾಡಿ ನ್ಯಾಚ್ ಹೊಡೆದು ತಿರುಗಿಸಿ ಕಿನಾರಿ ಹಾಕೋಬೇಕು. ಆಮೇಲೆ ಮೇಲ್ಗಡೆ ಇರೋವಂಥ ನೆಕ್ಕನ್ನು ಫಿನಿಶಿಂಗ್ ಮಾಡ್ಕೋಬೇಕು. ನೆಕ್ಗೆ ಯಾವುದೇ ರೀತಿ ನೆಕ್ ಪೀಸ್ನ ಕೊಟ್ಟು ಫಿನಿಶಿಂಗ್ ಮಾಡ್ತಾಯಿಲ್ಲ, ಯಾಕಂದರೆ ಇದಕ್ಕೆ ಲೇಸ್ ಅಟ್ಯಾಚ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಲುಕ್ಕಾಗಿರುತ್ತೆ ಮತ್ತು ಇದು ನೆಟ್ಟೆಡ್ ಆಗಿರೋದ್ರಿಂದ ನಾವೀಗ ಫೋಲ್ಡ್ ಮಾಡಿದ್ರೂ ಕೂಡ ಈ ಕಚ್ಚಾ ಪೀಸ್ಗಳು ಕಾಣಿಸ್ತಾ ಇರುತ್ತೆ. ಹಾಗಾಗಿ ಅದನ್ನು ಕವರ್ ಮಾಡೋದಕ್ಕೋಸ್ಕರ ಸಿಂಪಲ್ ಆಗಿರುವಂಥ ಈ ಬ್ಲೌಸಲ್ಲಿರೋ ವರ್ಕ್ಗೂ ಕೂಡ ಮ್ಯಾಚ್ ಆಗಬೇಕು, ಹಾಗೆ ಇದರಲ್ಲಿ ಈ ಕಚ್ಚಾಗಳು ಕೂಡ ಕಾಣಿಸ್ಬಾರ್ದು. ಆ ಥರ ಸಿಂಪಲ್ ಆಗಿರುವಂಥ ಒಂದು ಗೋಲ್ಡ್ ಲೇಸ್ನ ತೊಗೊಂಡು ಬಂದಿದ್ದೀನಿ. ಅದನ್ನು ಇದಕ್ಕೆ ಅಟ್ಯಾಚ್ ಮಾಡ್ತೀನಿ. ಈಗ ನೋಡಿ, ಈ ನೆಕ್ ಶೇಪ್ ಫಿನಿಶಿಂಗ್ ಆಯಿತು. ಈಗ ಇದನ್ನು ಟರ್ನ್ ಮಾಡಿಕೊಂಡು ಕಿನಾರಿ ಸ್ಟಿಚ್ ಹಾಕೋಬೇಕು. ಆಮೇಲೆ ನೆಕ್ಕನ್ನು ಫಿನಿಶಿಂಗ್ ಮಾಡ್ಕೋಬೇಕು. ನೆಕ್ಗೆ ಯಾವುದೇ ರೀತಿ ನೆಕ್ ಪೀಸ್ ಕೊಡ್ತಾಯಿಲ್ಲ, ಅದನ್ನು ಹಾಗೆ ಸಿಂಗಲ್ ಫೋಲ್ಡಿಂಗ್ ಮಾಡಿ ಹೊಲಿತಾ ಇದ್ದೀನಿ. ಆಮೇಲೆ ಅದರ ಮೇಲೆ ಲೇಸ್ ಕೊಟ್ಟು ಅದನ್ನು ಕವರ್ ಮಾಡ್ಕೋಬೋದು. ತುಂಬಾ ಈಸಿ ಮೆಥಡು. ಈ ರೀತಿ ನಾವು ಬ್ಯಾಕ್ ನೆಕ್ಗೆ ನೆಟ್ಟೆಡನ್ನು ಕೊಟ್ಟು ಫುಲ್ ನೆಕ್ ಕವರ್ ಮಾಡಿ ಸ್ಟಿಚ್ ಮಾಡೋದೇ ಬೇರೆ ಥರ ಬರುತ್ತೆ. ಆದರೆ ಈ ಥರ ಆಲ್ಟ್ರೇಷನಲ್ಲಿ ಕೊಡೋದಿದೆಯಲ್ಲ, ತುಂಬ ಈಸಿ ಅನ್ನಿಸ್ತು ನನಗೆ, ಅಷ್ಟೊಂದು ಕಷ್ಟ ಅಂತ ಅನ್ನಿಸ್ಲಿಲ್ಲ. ತುಂಬ ಯೋಚನೆ ಮಾಡ್ತಾಯಿದ್ದೆ ಯಾವ ರೀತಿ ಈ ಡೀಪ್ನ ಕಡಿಮೆ ಮಾಡ್ಬೋದು, ಏನು ಮಾಡೋದು ಅಂತ. ಬೇರೆ ಏನೇ ಮಾಡೋಕ್ಕೋದ್ರೂ ಸೆಟ್ ಆಗೋದಿಲ್ಲ. ಯೂಶ್ವಲಾಗಿ ನಾವೇನಾದರೂ ಪ್ಲೈನ್ ಬ್ಲೌಸು ಸ್ಟಿಚ್ ಮಾಡಿಬಿಟ್ಟಿದ್ರೆ ಅದರಲ್ಲಿ ಏನಾದರೂ ಈ ಥರ ಡೀಪ್ ಜಾಸ್ತಿ ಆಗಿದ್ದರೆ ಏನಾದರೂ ಈ ಲೂಪ್ಸ್ ಥರನೋ ಪಟ್ಟಿ ಥರನೋ ಏನಾದರೂ ಒಂದು ಮಾಡಿ ಡಿಸೈನ್ ಮಾಡಿ ಕವರ್ ಮಾಡ್ಬೋದಾಗಿತ್ತು. ಆದರೆ ಇದು ವರ್ಕ್ ಬ್ಲೌಸು, ಏನು ಮಾಡೋದು ಅಂತ ತುಂಬ ಯೋಚನೆ ಮಾಡಿ ಆಮೇಲೆ ಈ ರೀತಿ ನೆಟ್ಟೆಡ್ ಪೀಸ್ನ ಕೊಟ್ಟು ಕವರ್ ಮಾಡೋಣ.
ಅವ್ರಿಗೆ ಡೀಪ್ ಕೂಡ ಕವರ್ ಆದಂಗಿರುತ್ತೆ ಮತ್ತು ಒಂದು ಹೊಸ ಡಿಸೈನ್ ಆದಂಗಿರುತ್ತೆ. ಇದು ವರ್ಕ್ ಬ್ಲೌಸ್ ಆಗಿರೋದ್ರಿಂದ ಯಾವುದೇ ರೀತಿ ಒಂಥರ ಡಿಸೈನ್ ಬೇರೆ ಥರ ಕಾಣಿಸ್ಬಾರ್ದು, ಅಸಹ್ಯವಾಗಿ ಕಾಣಿಸ್ಬಾರ್ದು ಅಂತ ಯೋಚನೆ ಮಾಡಿ ಈ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಫೈನಲಿ ಬ್ಲೌಸ್ ನೋಡಿದಾಗಂತೂ ತುಂಬಾ ಖುಷಿಯಾಯಿತು. ತುಂಬ ಚೆನ್ನಾಗಿ ಫಿನಿಶಿಂಗ್ ಬಂತು ಮತ್ತು ಬ್ಲೌಸ್ ಲುಕ್ಕೇ ಚೇಂಜ್ ಆಯಿತು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವು ವಿಡಿಯೋನ ಕೊನೆ ತನಕ ನೋಡಿದ್ರೆ ಖಂಡಿತ ನಿಮಗೂ ಗೊತ್ತಾಗುತ್ತೆ. ಮುಂದೆ ಯಾವಾಗಲಾದರೂ ಈ ರೀತಿ ಪ್ರಾಬ್ಲಮ್ ಆದಾಗ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಈ ನೆಟ್ಟೆಡ್ ಪೀಸು 80 ರೂಪಾಯಿ ಇದೆ ಮೀಟ್ರು. ನಾನು ಅರ್ಧ ಮೀಟ್ರ್ ತೊಗೊಂಡಿದ್ದೀನಿ, 80 ರೂಪಾಯಿ ಆಯಿತು. ಮತ್ತು ಈ ಲೇಸ್ 2 ಮೀಟ್ರ್ ತೊಗೊಂಡಿದ್ದೀನಿ. ಇನ್ನೊಂದು ಬ್ಲೌಸ್ಗೆ ನನ್ನ ಹತ್ರನೇ ಇತ್ತು. ಟೋಟಲಿ 100 ರೂಪಾಯಿ ಇದಕ್ಕೆ ಖರ್ಚಾಗಿದೆ. ಬಟ್ ಕಸ್ಟಮರ್ ಹತ್ರ ಏನು ತೊಗೊಳೋದಕ್ಕಾಗಲ್ಲ, ಯಾಕಂದರೆ ಆಲ್ರೆಡಿ ನಾನೇ ಸ್ಟಿಚ್ ಮಾಡಿಕೊಟ್ಟಿರೋವಂಥ ಬ್ಲೌಸು. ಸೊ ಇದು ನನ್ನದೇ ಮಿಸ್ಟೇಕ್ ಆಗಿರುತ್ತೆ. ಹಾಗಾಗಿ ಇದಕ್ಕೇನು ಅಮೌಂಟ್ ಎಲ್ಲ ತೊಗೊಳೋಕ್ಕಾಗಲ್ಲ. ಬೇರೆ ಯಾರ್ದಾದ್ರೂ ಬ್ಲೌಸು ಈ ರೀತಿ ಪ್ರಾಬ್ಲಮ್ ಆದಾಗ ಒಂದೊಂದು ಬ್ಲೌಸ್ಗೆ ನಾವು 100 ರೂಪಾಯಿ ಅಥವಾ 150 ರೂಪಾಯಿ ಚಾರ್ಜ್ ಮಾಡ್ಬೋದು ಈ ರೀತಿ ಆಲ್ಟ್ರೇಷನ್ಗೆ. ನೀವಿಲ್ಲಿ ನೋಡಿ, ಈಗ ಡಿಸೈನ್ ಕವರ್ ಮಾಡಿಕೊಂಡೆ ನಾನು, ಫಿನಿಶಿಂಗ್ ಆಯಿತು. ಈಗ ಅದನ್ನು ನೆಕ್ ಮೇಲೆ ಇಟ್ಬಿಟ್ಟು ಫುಲ್ಲು ಅದಕ್ಕೆ ಸ್ವಲ್ಪ ಪಿನ್ನೆಲ್ಲ ಹಾಕೋಬೇಕು. ಯಾಕಂದರೆ ಇದು ಆಲ್ರೆಡಿ ಫಿನಿಶಿಂಗ್ ಆಗಿರೋ ಬ್ಲೌಸ್ ಆಗಿರೋದ್ರಿಂದ ಡೀಪಲ್ಲಿ ಮತ್ತೆ ವೇರಿಯೇಷನ್ ಆಗಬಾರ್ದು, ನೆಕ್ ಅಗಲ ಆಗಬಾರ್ದು. ಅದಕ್ಕೋಸ್ಕರ 3 ಕಡೆ ಪಿನ್ ಹಾಕ್ಕೊಂಡು ಆಮೇಲೆ ನೆಕ್ ಸುತ್ತ ಸ್ಟಿಚ್ ಹಾಕೋತಾ ಇದ್ದೀನಿ. ಮೊದಲು ಎಡ್ಜಲ್ಲಿ ತುದಿನಲ್ಲಿ ಸ್ಟಿಚ್ ಹಾಕೋಬೇಕು. ಆಮೇಲೆ ಒಂದು ಅರ್ಧ ಅಥವಾ 3/4 ಇಂಚು ಆ ಡಿಸೈನ್ ಕವರ್ ಮಾಡಿಕೊಂಡು ಅದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಕೊಂಡ್ರೆ ಒಳಗಡೆ ಡಬಲ್ ಸ್ಟಿಚ್ ಬಿದ್ದಂಗಿರುತ್ತೆ. ಮತ್ತು ನಾವು ಕೊಟ್ಟಿರೋ ಅಂಥ ಈ ನೆಟ್ಟೆಡ್ ಪೀಸ್ ಕೂಡ ಸ್ವಲ್ಪ ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಒಳಗಡೆ ಈಗಿರೋ ಅಂಥ ಕಚ್ಚಾನ ಒಂದು ಅರ್ಧ ಇಂಚ್ ಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ. ಫೈನಲಿ ಒಂದು ಬ್ಲೌಸ್ ಕಂಪ್ಲೀಟ್ ಆಯಿತು. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ ವರ್ಕ್ಗೂ ನಾನು ಹಾಕಿರೋವಂಥ ಲೇಸ್ಗೂ ಸ್ವಲ್ಪನೂ ವ್ಯತ್ಯಾಸ ಇಲ್ಲ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಈ ಮೆಥಡ್ ನಿಮ್ಗೆ ಇಷ್ಟ ಆಯಿತಾ, ಈ ಡಿಸೈನ್ ಚೆನ್ನಾಗಿದೆಯಾ ಅಂತ. ಇನ್ನೊಂದು ಬ್ಲೌಸ್ ಅದೇ ರೀತಿ ಆಲ್ಟ್ರೇಷನ್ ಮಾಡಬೇಕು, ತೋರಿಸ್ತೀನಿ ಬನ್ನಿ. ಆದರೆ ಇದಕ್ಕೆ ಸ್ವಲ್ಪ ನೆಕ್ ಶೇಪ್ ಚೇಂಜ್ ಮಾಡ್ತಾಯಿದ್ದೀನಿ. ಅಂದರೆ ಈ ಒಂದು ನೆಟ್ಟೆಡ್ ನನಗೆ ಬೇರೆ ಥರ ಸಿಕ್ತು, ಪ್ಲೈನಲ್ಲಿ ಸಿಗಲಿಲ್ಲ. ಹಾಗಾಗಿ ಇದನ್ನು ಹಾಗೆ ಸುಮ್ಮನೆ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವುದೇ ರೀತಿ ಇದರಲ್ಲಿ ಡಿಸೈನ್ ಏನು ಮಾಡೋದಕ್ಕೆ ಹೋಗೋದಿಲ್ಲ. ತುಂಬ ಚೆನ್ನಾಗಿದೆ. ಮತ್ತು ಕಲರು ಒಂದೇ ಒಂದು ಪಾಯಿಂಟಷ್ಟು ಲೈಟ್ ಕಲರ್ ಸಿಕ್ತು, ಅಷ್ಟು ಪರ್ಫೆಕ್ಟಾಗಿ ಸಿಗಲಿಲ್ಲ. ಸ್ಯಾರಿ ಕಲರ್ ಕೂಡ ಸರ್ಚ್ ಮಾಡಿದೆ, ಅದೂ ಕೂಡ ಸಿಗಲಿಲ್ಲ. ಬ್ಲೌಸ್ ಜೊತೆಗೆ ಇಟ್ಟು ನೋಡಿದಾಗ ಅಷ್ಟೊಂದೇನು ವ್ಯತ್ಯಾಸ ಕಾಣಿಸ್ಲಿಲ್ಲ. ಹಾಗಾಗಿ ಇದೇ ಕಲರೇ ತೊಗೊಂಡೆ. ಇದರಲ್ಲಿ ಮಧ್ಯೆ ಮಣಿ ಡಿಸೈನ್ ಇದೆ. ಮತ್ತು ಈ ಲೇಸ್ ಕೂಡ ಇದು ನನ್ನ ಹತ್ರನೇ ಇತ್ತು. ಈ ಒಂದು ವರ್ಕ್ಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಕಲರ್ ಕೂಡ ಅಷ್ಟೇ ತುಂಬ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾಯಿತ್ತು. ಹಾಗಾಗಿ ಬರೀ ಮೇಲ್ಗಡೆ ಒಂದೇ ಒಂದು ಲೈನ್ ಕೊಡೋಣ ಅಂತೇಳಿ ಇದೇ ಲೇಸನ್ನೇ ಕೊಡ್ತಾ ಇದ್ದೀನಿ. ಈಗ ಇದನ್ನು ನಾನು ಡಬಲ್ ಫೋಲ್ಡಿಂಗಲ್ಲೇ ತೊಗೋತಾ ಇದ್ದೀನಿ. ಇದೇನು ಯಾವುದೇ ರೀತಿ ನೆಕ್ ಡಿಸೈನ್ ಏನು ಕಟ್ ಮಾಡೋ ಹಾಗಿಲ್ಲ. ಹಾಗಾಗಿ ಬ್ಲೌಸ್ನ ಇಟ್ಟು ನೆಕ್ ಮಾರ್ಕ್ ಮಾಡಿಕೊಂಡು ಹಾಗೆ ಜಸ್ಟ್ ಅಟ್ಯಾಚ್ ಮಾಡೋದಷ್ಟೇ. ತುಂಬ ಅಂದರೆ ತುಂಬ ಈಸಿ. 2 ಬ್ಲೌಸು ಕರೆಕ್ಟಾಗಿ 7ರಿಂದ 8 ನಿಮಿಷ ಒಂದೊಂದು ಬ್ಲೌಸ್ಗೆ ಅಷ್ಟೇ. ಆಲ್ಟ್ರೇಷನ್ ಅಂತೂ ತುಂಬ ಈಸಿಯಾಗಿ ಮುಗೀತು. ಈ ಬ್ಲೌಸ್ ನಾನು ತೊಗೊಂಡು ಸುಮಾರು 1 ತಿಂಗಳಿಂದ ನನ್ನ ಹತ್ರನೇ ಇತ್ತು. ಪಾಪ ಅವ್ರು ಕೇಳ್ತಾನೆ ಇದ್ದರು. ನನಗೆ ಈ ಮನೆ ಶಿಫ್ಟಿಂಗು, ಅಂಗಡಿ ಖಾಲಿ ಮಾಡೋದು, ಈ ಬ್ಯುಸಿನಲ್ಲಿ ಇದಕ್ಕೆ ನೆಟ್ಟೆಡ್ ಪೀಸ್ ತೊಗೊಳ್ಳೋದು ಕೂಡ ಮರ್ತುಬಿಟ್ಟಿದ್ದೆ. ಪಾಪ ಅವರು 2-3 ಸಲ ಫೋನ್ ಮಾಡಿ ಕೇಳಿದ್ರು. ಆಮೇಲೆ ಒಂದು ಬ್ಲೌಸಿಗೆ ಮಾತ್ರ ಇಲ್ಲೇ ಸಿಕ್ತು, ಇನ್ನೊಂದು ಬ್ಲೌಸ್ಗೆ ಸಿಗಲಿಲ್ಲ. ಈ ಬ್ಲೂ ಕಲರ್ ಬ್ಲೌಸ್ಗೆ ನಮ್ಮ ಹಳೆ ಏರಿಯಾದಲ್ಲೇ ನಾನು ಮಾಮೂಲಿಯಾಗಿ ಲೈನಿಂಗ್ ತೊಗೊಳ್ತಾ ಇದ್ನಲ್ಲ, ಅದೇ ಅಂಗಡಿನಲ್ಲೇ ಸಿಕ್ತು. ಅಲ್ಲೇ ತೊಗೊಂಡು ಬಂದು ಈಗ ಫೈನಲಿ ಮುಗಿಸಿದ್ದೀನಿ. ಇನ್ನು ಕಸ್ಟಮರ್ಗೆ ಕೊಡಬೇಕು. ನೋಡಿ, ಇದೇ ಥರ ಬ್ಲೌಸು ಡೀಪ್ ಏನಿತ್ತು ಸೇಮ್ ಟು ಸೇಮ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಆ ಮಾರ್ಕಿಂಗಿಂತ 2 ಇಂಚು ಎಕ್ಸ್ಟ್ರಾ ಕಟ್ ಮಾಡಿಕೊಂಡ್ರೆ ಸಾಕು. ಹಾಗೆ ಒಂದೇ 1 ಇಂಚು ಮೇಲ್ಗಡೆ ನೆಕ್ ಶೇಪ್ ತೆಗೆದಿದ್ದೀನಿ ಅಷ್ಟೇ. ಇದು 2 ಪೀಸನ್ನು ಸೀದಾನೆ ಒಂದ್ರ ಮೇಲೆ ಒಂದು ಇಟ್ಕೋತಾ ಇದ್ದೀನಿ. ಯಾಕಂದರೆ ಅದು ಮಣಿ ಇರೋದ್ರಿಂದ ಆಪೋಸಿಟಾಗಿ ಕೊಟ್ಟರೆ ಬೆನ್ನಿಗೆ ಚುಚ್ಚಬೋದು. ಹಾಗಾಗಿ 2 ಕೂಡ ಒಂದೇ ರೀತಿಯೇ ಇಟ್ಕೊಂಡಿದ್ದೀನಿ. ಈ ಥರದ್ದು ಮೆಟೀರಿಯಲ್ ನಾವು ಸ್ಟಿಚ್ ಮಾಡುವಾಗ ನೋಡ್ಕೋಬೇಕು, ಈ ಮಣಿಗಳು ನೀಡಲ್ಗೆ ಏನಾದರೂ ತಾಕುತ್ತಾ ಅಂತ ನೋಡ್ಕೋಬೇಕು. ಒಂದು ಮಣಿ ತಾಕೋ ರೀತಿ ಇತ್ತು, ಹಾಗಾಗಿ ಅದನ್ನ ಕೈಯಲ್ಲಿ ಹಾಗೆ ಕಿತ್ತಾಕಿದ್ದೀನಿ.
ಇವಾಗ ನೆಕ್ ಮಾತ್ರ ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಇದಕ್ಕೂ ಕೂಡ ಅಷ್ಟೇ ಯಾವುದೇ ರೀತಿ ನೆಕ್ ಪೀಸ್ನ ಕೊಡ್ತಾ ಇಲ್ಲ, ಅದರಲ್ಲೇ ಎರಡನ್ನೂ ಸೇರಿಸಿ ಒಟ್ಟಿಗೆ ಸಿಂಗಲ್ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ ಲೇಸ್ ಹಾಕಿದಾಗ ಅದು ಕವರ್ ಆಗಿಬಿಡುತ್ತೆ. ನೆಕ್ ಈ ಥರ ಫಿನಿಶಿಂಗ್ ಆಯಿತು. ಲೇಸ್ ಎಲ್ಲ ಕೊಟ್ಟ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಬ್ಲೌಸ್ನ ಅದ್ರ ಮೇಲೆ ಇಟ್ಕೊಂಡು ಶೋಲ್ಡರಿಂದ ಕೆಳಗಡೆಗೆ 1.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಎರಡೂ ಕಡೆನೂ ಅದೇ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ಈ ನೆಟ್ಟೆಡ್ ಪೀಸ್ನ ಇಟ್ಟು ಸುತ್ತಲೂ ಒಂದು 3-4 ಕಡೆ ಪಿನ್ ಹಾಕಿ ಆಮೇಲೆ ಎಡ್ಜಸ್ಸಲ್ಲಿ ಒಂದು ಸ್ಟಿಚ್ಚು ಮತ್ತು ಒಂದು ಅರ್ಧ ಮುಕ್ಕಾಲು ಇಂಚ್ ಬಿಟ್ಟು ಆ ಡಿಸೈನ್ ಕವರ್ ಮಾಡ್ಕೊಂಡು ಅದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕಿದ್ರೆ ಇದು ಕೂಡ ಫಿನಿಶಿಂಗ್ ಆಗುತ್ತೆ. ಫೈನಲಿ ಈ ಬ್ಲೌಸ್ ಕೂಡ ಫಿನಿಶಿಂಗ್ ಆಯಿತು. ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಈ ಬ್ಲೌಸ್ಗೆ ಪರ್ಫೆಕ್ಟಾಗಿ ಸೂಟ್ ಆಗ್ತಾ ಇದೆ. ಅವರೇ ಹೇಳಿ ಈ ರೀತಿ ಸ್ಟಿಚ್ ಮಾಡಿಸ್ಕೊಂಡ್ರೇನೋ ಅನ್ಬೇಕು, ಆ ರೀತಿ ಇದೆ. ಕೆಲವೊಂದು ವರ್ಕ್ ಬ್ಲೌಸ್ಗೂ ಕೂಡ ಬ್ಯಾಕಲ್ಲಿ ನೆಟ್ ಕೊಟ್ಟು ವರ್ಕ್ ಮಾಡಿಸಿ ಯಾವ ರೀತಿ ಸ್ಟಿಚ್ ಮಾಡಿಸ್ಕೊಂಡಿರ್ತಾರೋ ಸೇಮ್ ಅದೇ ಡಿಸೈನೇ ಕಾಣಿಸ್ತಾ ಇತ್ತು. ನೀವೇ ನೋಡ್ಬೋದು. ಈ ರೀತಿ ಏನಾದರೂ ನಿಮಗೂ ಆಲ್ಟ್ರೇಷನ್ ಬಂದಾಗ ಈ ಮೆಥಡ್ನ ಟ್ರೈ ಮಾಡಿ ಆಯಿತಾ.